ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ತೃತೀಯ ಸ್ಕಂಧ 25ನೇ ಅಧ್ಯಾಯ ಶ್ಲೋಕ 25. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣ ರಸಾಯನಃ ಕಥಾಃ ತಜ್ಜೋಷಣಾತ್ ಆಶು ಅಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಕೆಲವು ಗ್ರಂಥಗಳಲ್ಲಿ ಈ ಶ್ಲೋಕ 26ನೇ ಅಧ್ಯಾಯದಲ್ಲಿದೆ. ಶ್ಲೋಕದ ಸಂಖ್ಯೆ ವ್ಯತ್ಯಾಸವಾಗಿಲ್ಲ, 25ನೇ ಶ್ಲೋಕ. ಕೆಲವು ಗ್ರಂಥಗಳಲ್ಲಿ 26ನೇ ಅಧ್ಯಾಯ 25ನೇ ಶ್ಲೋಕ, ಕೆಲವು ಗ್ರಂಥಗಳಲ್ಲಿ 25ನೇ ಅಧ್ಯಾಯ 25ನೇ ಶ್ಲೋಕ ಹೀಗಿದೆ. ಹೋದ ಸಲ ಪ್ರವಚನ ಮುಗಿದ ಮೇಲೆ ಗೋಪಾಲರಾಯರು ನನಗೆ ಫೋನ್ ಮಾಡಿ ಈ ಅಧ್ಯಾಯ ವ್ಯತ್ಯಾಸವನ್ನು ನನ್ನ ಗಮನಕ್ಕೆ ತಂದರು. ಹಿಂದೆಯೂ ಮುರಳೀಧರ್ ಅವರು ಇದನ್ನು ನನಗೆ ಹೇಳಿದರು. ಯಾರಿಗೆ ಗೊತ್ತಿಲ್ವೋ ಅವರಿಗೆ ಮತ್ತೊಮ್ಮೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೇನೆ. ಕೆಲವು ಗ್ರಂಥಗಳಲ್ಲಿ ಅಧ್ಯಾಯ 25, ಕೆಲವು ಗ್ರಂಥಗಳಲ್ಲಿ ಅಧ್ಯಾಯ 26, ಶ್ಲೋಕ ಸಂಖ್ಯೆ 25. ಶ್ಲೋಕಾರ್ಥ ನೋಡೋಣ. ಸತಾಂ ಪ್ರಸಂಗಾತ್, ಭಾಗವತದಲ್ಲಿ ಮತ್ತೆ ಮತ್ತೆ ಒತ್ತಿ ಹೇಳ್ತಕ್ಕಂಥ ಒಂದು ವಿಷಯ ಇದು. ಏನು? ಸಜ್ಜನ ಸಹವಾಸ. ಸತಾಂ ಪ್ರಸಂಗಾತ್, ಸಜ್ಜನ ಸಹವಾಸದಿಂದ ಭಗವಂತ ಹೇಳ್ತಾ ಇದ್ದಾನೆ, ಮಮ ವೀರ್ಯ ಸಂಪದಃ, ನನ್ನ ವೀರ್ಯ ಅಂದರೆ ಪರಾಕ್ರಮ, ಮಹಿಮೆ, ಅದೇ ಒಂದು ಸಂಪತ್ತು ಭಕ್ತರಿಗೆ. ಮಮ ವೀರ್ಯ ಸಂಪದಃ, ನನ್ನ ಪರಾಕ್ರಮದ ಮಹಿಮೆಯನ್ನು ಒಳಗೊಂಡಂಥ ಕಥಾನಕಗಳು. ಏನವು? ಬರೀ ಕಥೆ ಅಲ್ಲ. ನೋಡಿ ಎಂಥ ಶಬ್ದ ಉಪಯೋಗ ಮಾಡಿದ್ದಾರೆ. ಹೃತ್ ಕರ್ಣ ರಸಾಯನಾಃ, ಹೃದಯ ಕಿವಿಗಳಿಗೆ ಅಮೃತವನ್ನು ತುಂಬುವಂಥವು. ಹೀಗೆ ಭವಂತಿ ಆಗುತ್ತವೆ. ಏನು ಮಾಡಬೇಕು ಸಾಧಕ? ತಜ್ಜೋಷಣಾತ್, ಅವುಗಳನ್ನು ಅನುಸರಣೆ ಮಾಡಬೇಕು. ಏನಾಗ್ತದೆ ತತ್ಪರಿಣಾಮವಾಗಿ? ಆಶು ಅಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಆಶು ಬೇಗನೆ,
ಅಪವರ್ಗವರ್ತ್ಮನಿ, ಮೋಕ್ಷದ ಮಾರ್ಗದಲ್ಲಿ ಶ್ರದ್ಧಾವತಿ ಭಕ್ತಿ, ಅತ್ತನೇ ಮೋಕ್ಷಕ್ಕೆ ಬೇಕಾಗಿರತಕ್ಕಂಥದ್ದು. ಶ್ರದ್ಧಾ ಸಹಿತವಾದ, ಜ್ಞಾನ ಸಹಿತವಾದ, ವೈರಾಗ್ಯ ಸಹಿತವಾದ ಭಕ್ತಿ. ಜ್ಞಾನ ಮತ್ತು ವೈರಾಗ್ಯಗಳಿಂದ ಕೂಡಿದ ಶ್ರದ್ಧಾಯುಕ್ತವಾದ ಭಕ್ತಿ. ಅನುಕ್ರಮಿಷ್ಯತಿ, ಕ್ರಮಕ್ರಮವಾಗಿ ನಾವು ಸಜ್ಜನ ಸಹವಾಸ ಮಾಡಿದಂತೆಲ್ಲ, ಅವರನ್ನು ಅನುಸರಣೆ ಮಾಡಿದಂತೆಲ್ಲ ಅದು ನಮಗೆ ತಿಳಿಯದಂತೆ ನಮಗೆ ಪ್ರಾಪ್ತವಾಗ್ತಾ ಇದೆ. ಒಳಗಿಂದೊಳಗೆ ನಮ್ಮಲ್ಲಿ ಉಂಟಾಗತಕ್ಕಂಥ ಒಂದು ಅದ್ಭುತವಾದ ಮಾರ್ಪಾಟು. ತಾತ್ಪರ್ಯ ಶಬ್ದಾರ್ಥಕ್ಕಿಂತ ಅತಿರಿಕ್ತವಾಗಿ ಹೆಚ್ಚಿಂದೇನಿಲ್ಲ. ಸಜ್ಜನ ಸಹವಾಸದಿಂದ ಒದಗತಕ್ಕಂಥ ದೊಡ್ಡ ಫಲ ಭಗವದ್ಭಕ್ತಿಯ ಉದಯ ನಮ್ಮ ಅಂತರಾಳದೊಳಗೆ. ಅದು ಹೇಗೆ? ಸಜ್ಜನ ಸಹವಾಸದಿಂದ ನಮ್ಮೊಳಗೆ ಭಗವದ್ಭಕ್ತಿಯ ಉದಯ ಹೇಗಾಗ್ತದೆ ಅಂದರೆ, ಸಜ್ಜನರು, ಅದಕ್ಕೆ ಅವರು ಸಜ್ಜನರು, ಏನು ಮಾತಾಡಿದರು, ಏನು ಮಾಡಿದರು, ಅವರ ಒಳಗೂ ಹೊರಗೂ ಭಗವಂತನ ಸಾನ್ನಿಧ್ಯದ ಅನುಭವ ನಮಗಾಗ್ತದೆ. ಅವನಲ್ಲಿನ ಭಕ್ತಿ ಶ್ರದ್ಧೆ, ಭಗವಂತನಲ್ಲಿನ ಭಕ್ತಿ ಶ್ರದ್ಧೆಯನ್ನು ಅವರು ಸಜ್ಜನರು ಹೆಚ್ಚಿಸ್ತಾರೆ. ಮುಕ್ತಿಗೆ ಬೇಕಾದ ಗುಣಗಳು ಜ್ಞಾನ, ಭಕ್ತಿ, ವೈರಾಗ್ಯ ಇವು ಸಜ್ಜನರ ಸಹವಾಸದಿಂದಲೇ ಕ್ರಮಕ್ರಮವಾಗಿ ಹಂತ ಹಂತವಾಗಿ ನಮ್ಮಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇವೆ. ಅವರನ್ನು ನೋಡ್ತಾ, ಅವರ ಮಾತುಗಳನ್ನು ಕೇಳ್ತಾ ಇಂಥ ಅದ್ಭುತ ಪರಿವರ್ತನೆ ನಮ್ಮೊಳಗೆ ಉಂಟಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಸಾಧಕನಾದವ ಸಜ್ಜನ ಸಹವಾಸ ಮಾಡಬೇಕು. ಇದನ್ನು ಈ ಶ್ಲೋಕದಲ್ಲಿ ಒತ್ತಿ ಒತ್ತಿ ಹೇಳಿದ್ದಾರೆ. ಇದಕ್ಕೆ ಭಾಗವತದ ಆರಂಭದಿಂದ ಕೊನೆಯವರೆಗೂ ಉದ್ದಕ್ಕೂ ದೃಷ್ಟಾಂತಗಳು ಉಪಲಭ್ಯ ಇದೆ. ಭಾಗವತ ಆರಂಭ ಆಗೋದೇ ನಾರದರ ಕಥಾನಕದಿಂದ. ಒಬ್ಬ ಬೇರೆಯವರ ಮನೆಯ ಕೆಲಸಗಳನ್ನು ಮಾಡಿಕೊಂಡು ನಿಕೃಷ್ಟವಾದ ಬದುಕನ್ನು ಬದುಕತಕ್ಕಂಥ ದಾಸಿಯ ಕೆಲಸದವಳ ಮಗನಾಗಿ ಹುಟ್ಟಿದ ಒಂದು ಅತ್ಯಂತ ಸಾಧಾರಣ ಶಿಶು ಅಕಸ್ಮಾತ್ತಾಗಿ ಅಲ್ಲಿಗೆ ಬಂದಿಳಿದ 4 ಪರಮಹಂಸರು ಚಾತುರ್ಮಾಸ್ಯಕ್ಕೆ ಕುಳಿತರು. ನಿತ್ಯ ಪೂಜೆ, ಭಗವನ್ನಾಮಸ್ಮರಣೆ, ಭಜನೆ, ಪ್ರವಚನ ಇದು ಕಿವಿ ಮೇಲೆ ಬಿದ್ದು 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 ಆ ಎಳೆ ಮನಸ್ಸಿನ ಮೇಲೆ ಎಂಥ ಅದ್ಭುತ ಪರಿಣಾಮ ಆಯಿತು ಅಂದರೆ, ಆ ಚಾತುರ್ಮಾಸ್ಯ ಮುಗಿಸಿ ಅವರು ಹೊರಟಾಗ ಮಗು, ದಾಸಿ ಮಗ ಅವರನ್ನು ಅನುಸರಿಸ್ತಾ ಇದೆ. ಮಗು, ನಿನಗಿನ್ನೂ ಕಾಲ ಬಂದಿಲ್ಲ, ತಿರುಗಿ ಹೋಗು ಅಂತ ಕಳಿಸ್ತಾರೆ. ಮುಂದೆ ತಾಯಿಯನ್ನು ಕಳ್ಕೊಂಡ ಮೇಲೆ ಆ ಮಗು ಯಾರಿಲ್ವೇ ಇಲ್ಲ ಜೀವನದಲ್ಲಿ. ಅನನ್ಯ ಸಂಗಾತ್ ಗುಣಸಂಗೀತ ಹರೇ, ಭಗವದೈಕ ರಕ್ತನಾಗಿ ಅವನೇ ಆ ಶರೀರವನ್ನು ತ್ಯಾಗ ಮಾಡಿದ ಮೇಲೆ ಅಂಗುಷ್ಠಾನ್ ನಾರದೋ ಜಜ್ಞೆ ಅಂತ ಮಂತ್ರಗಳು ಹೇಳೋ ಹಾಗೆ ನಾರದರಾಗಿ ಒಬ್ಬ ಸಾಧಾರಣ ದಾಸಿ ಮಗ, ಅಸಾಧಾರಣ ವ್ಯಕ್ತಿತ್ವವುಳ್ಳಂಥ ಜ್ಞಾನಿಗಳು ನಾರಂ ದದಾತೀತಿ ನಾರದ, ಲೋಕಕ್ಕೆಲ್ಲ ಜ್ಞಾನ ಪ್ರಸಾರ ಮಾಡತಕ್ಕಂಥ ಮಹಾನುಭಾವರು ಅಂತ ಶ್ಲಾಘಿಸ್ತಕ್ಕಂಥ, ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಅದ್ಭುತ ವ್ಯಕ್ತಿಯಾಗಿ ರೂಪುಗೊಂಡರು. ಇದು ಯಾವುದರಿಂದ? ಸತಾಂ ಪ್ರಸಂಗಾತ್, ಶ್ಲೋಕದ ಆರಂಭದಲ್ಲಿ ಹೇಳಿರ್ತಕ್ಕಂಥ ಶಬ್ದ. ಇತ್ಲಾಗ ನಿಮಗೆ ಲೌಕಿಕ ಉದಾಹರಣೆ, ಜಗನ್ನಾಥದಾಸರು ಆ ಮಹಾಮಹಿಮರ ಮೇಲೆ ಒಂದು ಚಲನಚಿತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದೆ. ಎಷ್ಟು ಸುಧಾ ವಿದ್ವಾಂಸರು ಇಲ್ಲರಿ ನಮ್ಮ ಕಣ್ಮುಂದೆ, ದೊಡ್ಡ ಸುಧಾ ವಿದ್ವಾಂಸರು ಶ್ರೀನಿವಾಸಾಚಾರ್ಯರು. ಆದರೆ ವಿಜಯದಾಸರ ಸಹವಾಸ ಬಂತು. ಊಹಿಸಲಿಕ್ಕೆ ಅಶಕ್ಯವಾಗಿರ್ತಕ್ಕಂಥ ಅದ್ಭುತ ಪರಿವರ್ತನೆ ಜಗನ್ನಾಥ ದಾಸರ ಜೀವನದೊಳಗೆ ಉಂಟಾಯಿತು. ಜ್ಞಾನಿ
ಅನುಭಾವಿ ಆಗಿ ಮಾರ್ಪಾಟುಗೊಂಡ್ರು. ಯಾಕ? ಸತಾಂ ಪ್ರಸಂಗಾತ್, ಸಜ್ಜನ ಸಹವಾಸ, ವಿಜಯದಾಸರ ಸಹವಾಸ. ಒಬ್ಬ ಜ್ಯೋತಿಷಿ ಹೇಳಿದ್ದೆಲ್ಲ ನಿಜ ಆಗಬೇಕು, ಮನೆ ಮುಂದೆ ಜನ ನಿಂತುಕೊಳ್ಬೇಕು, ಸಾಲುಗಟ್ಟಿ. ಆ ಹಳ್ಳಿ ಒಳಗೆ ಅವ್ರ ಬಾಯಿಲೆ ಬಂತು ಅಂದ್ರೆ ಅದು ಸುಳ್ಳಾದದ್ದೇ ಇಲ್ಲ. ಅವರಿಗೆ ಗಣಪತಿ ಅನುಗ್ರಹ ಆದ ಮಹಾನುಭಾವರವರು. ಅಲ್ಲಿ ಹೋಗಿ ನಿಮ್ದು ಏನು ಕಷ್ಟ ಇದ್ರೂ ಹೇಳ್ಕೊಡ್ರಿ. ಹೊರಗೆ ಜನ ನಿಂತು ಬಿಟ್ಟಿರಬೇಕು ಲೈನ್ ಹಚ್ಚಿ. ಏನು ಬಾಯಿಂದ ನುಡಿತಾರೆ ಎಲ್ಲ ಸಿದ್ಧಹಸ್ತರು. ನಾಲಿಗೆ ಮೇಲೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ವಿಶ್ವಂಭರನ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಜ್ಯೋತಿಷಿಯಾಗಿ ಹಣ, ಕೀರ್ತಿ, ಜೀವನದೊಳಗೆ ಏನೇನು ಬೇಕು ಎಲ್ಲ ಪಡೆದಿದ್ರು. ಆದರೆ ಕಾಲ ಪಕ್ವ ಆಗಿತ್ತು ನೋಡ್ರಿ. ಬಂತು ವಿಜಯದಾಸರ ಸವಾರಿ. ಗೋಪಾಲ, ಏನು ಮಾಡ್ತಾ ಇದ್ದೀಯೋ? ಆಯುಷ್ಯವನ್ನು ಈ ಕೀರ್ತಿ, 4 ಜನ ಹೊಗಳೋದು, 4 ಕಾಸು, ಈ ಕ್ಷುದ್ರ ದ್ರವ್ಯ, ಇದಕ್ಕೆ ಹಾಳು ಮಾಡ್ಕೋತೀಯೇನೋ? ಗುರುಗಳ ಏನು ಮಾಡಲಿ ಹೇಳ್ರಿ, ಆಜ್ಞೆ ಮಾಡ್ರಿ. ಬಿಟ್ಬಿಡು ಇದನ್ನು ಜ್ಯೋತಿಷ್ಯ ಹೇಳೋದು. ಬಿಡು ಅಂದ್ರೆ ತಕ್ಷಣಕ್ಕೆ ಬಿಟ್ಬಿಟ್ರು. ಹೆಂಗೆ, ಏನು, ಉಪಜೀವನ ಹೆಂಗೆ, ಭಿಕ್ಷಾ ಮಾರ್ಗ ಅದನ್ನೇ ಅದಾರ. ಗುರುಗಳು ಏನು ಹೇಳ್ತಾರೆ ಹಂಗೆ ನಡ್ಕೊಳ್ಳೋದು, ಮುಂದೆ ಅವ್ರ ಜವಾಬ್ದಾರಿ. ವೈಭವದಿಂದ ನಡೀತಾ ಇರತಕ್ಕಂಥ ಜ್ಯೋತಿಷ್ಯ ವೃತ್ತಿಯನ್ನು ಬಿಟ್ಟು ವಿಜಯದಾಸರ ಹಿಂದೆ ಹೋದರು. ಗೋಪಾಲದಾಸರಾದರು ಮಹಾನುಭಾವರು. ಅಂಥದ್ದೇ ದೃಷ್ಟಾಂತ ಕರ್ಜಗಿ ಪ್ರಾಣೇಶದಾಸರು, ಒಂದು ಪ್ರಸನ್ನ ವೆಂಕಟದಾಸರು. ಇವರೆಲ್ಲ ಅನುಭಾವಿಗಳಾಗಿ, ಭಗವದ್ಭಕ್ತರಾಗಿ, ಮೋಕ್ಷಯೋಗ್ಯ ಜೀವಿಗಳಾಗಿ ಪರಿವರ್ತಿತರಾಗಿರ್ತಕ್ಕಂಥದ್ದು ಒಂದೇ ಕಾರಣ. ಏನದು? ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ಭಗವದ್ಭಕ್ತರಾಗಬೇಕು, ಸಜ್ಜನ ಸಹವಾಸ ಮಾಡಬೇಕು. ಜೀವನದೊಳಗೆ ಉಳಿದದ್ದು ಎಲ್ಲನೂ ಸೆಕೆಂಡರಿ. ಯಾಕೆ ಮತ್ತೆ ಭಾಗವತವನ್ನು ಕೇಳಬೇಕು, ಮತ್ತೆ ಜ್ಞಾನಿಗಳ ಸಹವಾಸ ಮಾಡಬೇಕು ಅಂತ ಒತ್ತಿ ಹೇಳ್ತಾರೆ ಶಾಸ್ತ್ರ ಗ್ರಂಥಗಳಲ್ಲಿ. ಅಂದ್ರೆ ನಮ್ಮೊಳಗೆ ಜನ್ಮಾಂತರಗಳ ಯಾವ ಸಂಸ್ಕಾರಗಳು ಹೆಂಗೆ ಕೂಡಿ ಬಿದ್ದಿರ್ತಾವ. ಇಟ್ ಈಸ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಸಿಸ್ಟಮ್ ಇನ್ಸೈಡ್ ಅಸ್. ಯಾವ ಸಂಸ್ಕಾರ ಯಾವ ಕಾಲಕ್ಕೆ ಅದು ಪುಟಗೊಳ್ಳಲಿಕ್ಕೆ ಪಕ್ವವಾಗಿ ನಿಂತಿರ್ತದೆ ನಮಗೆ ಗೊತ್ತಿಲ್ಲ. ಒಂದೇ ವಿಷಯ 10 ಸಲ ಕೇಳಿರ್ತೀವಿ. ಯಾವಾಗೋ ಒಂದು ಸಲ ಕಿವಿ ಮೇಲೆ ಅವೇ ಶಬ್ದ, ಅವೇ ಮಾತು, ಅವೇ ವಿಚಾರ ಒಳಗೂ ತೆರೆದುಕೊಳ್ಳುತ್ತದೆ. ಝಗ್ಗಂತ ಬೆಳಕು. ಮಂಚ ಬಾರದು ಮಡದಿ ಬಾರಳು, ಕಾಚು ಕನ್ನಡಿ ಬಾರದೋ, ಸಂಚಿತಾರ್ಥದ ಧನವು ಬಾರದು, ಮುಂಚೆ ಮಾಡಲೆ ಧರ್ಮವಾ. ಗೋವಿಂದ ನಮ ಗೋವಿಂದ ನಮ ಗೋವಿಂದ ಗೋವರ್ಧನ ಗೋವರ್ಧನ ಗಿರಿಯ ನೆಗಹಿದ ಗೋವಿಂದ ನಮ ರಕ್ಷಿಸೈ. ಗೋವರ್ಧನ ಅನ್ನೋ ಶಬ್ದ ಹೇಳ್ತಾ ನಮ್ಮ ಗುರುಗಳ ನೆನಪಾಗತ್ತೆ. ನಮ್ಮ ಮನೆ ಹತ್ರ ಒಬ್ಬ ದೊಡ್ಡ ಗುಜರಾತಿ ಶ್ರೀಮಂತ ಒಂದು ಮನೆ ಕಟ್ಟಿಸಿದ, ದೊಡ್ಡ ಬಂಗ್ಲೆ, ಭಗವದ್ಭಕ್ತ. ಅವನು ಬಂದು ನಮ್ಮ ಗುರುಗಳ ಹತ್ರ ಕೇಳಿದ, ಸ್ವಾಮಿ ಮನೆಗೊಂದು ಹೆಸರು ಕೊಡ್ರಿ. ತಕ್ಷಣಕ್ಕೆ ವಿಚಾರ ಮಾಡಲಿಕ್ಕೆ ಒಂದು ಸೆಕೆಂಡ್ ಆದರೂ ತಗೊಂಡ್ರೋ ಇಲ್ಲೋ, ಗೋವರ್ಧನ ಅಂತ ಹೆಸರು ಅವ್ರ ಬಾಯಿಂದ ಬಂತು. ಇವತ್ತಿಗೂ ಮನೆಯಾದ ಹುಬ್ಬಳ್ಳಿ ಒಳಗೆ ಗೋವರ್ಧನ ಅಂತ ಹೆಸರಿಟ್ಟಿದ್ದಾರೆ. ಆಮೇಲೆ ಕೇಳ್ತಾನ, ಸ್ವಾಮಿ ಯಾಕೆ ಆ ಹೆಸರು ಹೇಳಿದ್ರಿ? ಅವರಂದರು, ಸಕಲ ಇಷ್ಟಾರ್ಥಗಳನ್ನು ಪೂರೈಸಬಲ್ಲಂಥ ಸ್ವಾಮಿ ಗೋವರ್ಧನ. ಗೋ ಅಂದರೆ ಮಾತು, ಗೋ ಅಂದರೆ ಜ್ಞಾನ, ಗೋ ಅಂದರೆ ಸಂಪತ್ತು, ಗೋ ಅಂದರೆ ಒಳಗಿನ ಬೆಳಕು, ಗೋ ಅಂದರೆ ವೇದ. ಅದನ್ನೆಲ್ಲ ವರ್ಧಿಸ್ತಕ್ಕಂಥ ಸ್ವಾಮಿ ಶ್ರೀಕೃಷ್ಣ. ಆದ್ದರಿಂದ ಗೋವರ್ಧನ. ಗೋವರ್ಧನ ಗಿರಿಯ ನೆಗಹಿದ, ಪರ್ವತದ ಹೆಸರು ಗೋವರ್ಧನ. ಗಿರಿಯ ನೆಗಹಿದ, ನಮ್ಮ ಸಂಸಾರದ
ದುಃಖಗಳನ್ನು, ಈ ಕಷ್ಟಗಳ ಪರ್ವತವನ್ನು ಸ್ವಾಮಿ ಲೀಲಾಜಾಲವಾಗಿ ಎತ್ತಿ ಇಲ್ಲಿಂದ ನಮ್ಮನ್ನು ಪಾರು ಮಾಡಬಲ್ಲಂಥ ಸಾಮರ್ಥ್ಯ ಇರುವವ ನೀನು. ಈ ಅನುಸಂಧಾನ ಗೋವರ್ಧನ ಶಬ್ದದ ಹಿಂದೆ. ಗೋವರ್ಧನ ಗಿರಿಯ ನೆಗಹಿದ ಗೋವಿಂದ ನಮ ರಕ್ಷಿಸೈ. ಇವರು ಕೂತಿದ್ರಿ, ಇವರು ಗೃಹಸ್ಥರು, ವಿಷ್ಣು ತೀರ್ಥರು, ಮಹಾನುಭಾವರು. ಮಂಚದ ಮೇಲೆ ತಾಂಬೂಲ ಸೇವನೆ ಮಾಡುತ್ತಾ ಹೆಂಡತಿಯೊಂದಿಗೆ ಚಕ್ಕಂದವಾಡುತ್ತಾ ಆನಂದವಾಗಿ ಕುಳಿತುಕೊಂಡಿರ್ತಕ್ಕಂಥ ಸಮಯ. ಭಕ್ಷ್ಯಭೋಜ್ಯಗಳನ್ನು ಊಟ ಮಾಡಿ ತಾಂಬೂಲ ಮೇಲುತ್ತಾ ಮನೆಯೊಳಗೆ ಎದುರುಗಡೆ ಕನ್ನಡಿ ಮಂಚದ ಮುಂದೆ, ಈಗೆಲ್ಲ ದೊಡ್ಡ ದೊಡ್ಡ ಕೆಲವು ಹೋಟೆಲ್ನೊಳಗೆ ಇಟ್ಟಿರ್ತಾರೆ ನೋಡ್ರಿ, ನಮ್ಮನ್ನು ನಾವೇ ನೋಡ್ಕೊಳ್ಬೇಕು. ಒಳ್ಳೆ ಶೃಂಗಾರಮಯವಾದ ಸನ್ನಿವೇಶ, ರಾಗೋದ್ರೇಕವಾಗತಕ್ಕಂಥ ವಾತಾವರಣ. ಅಲ್ಲೇ ಬಂದಿವ ಕಿಸಬಾಯಿ ದಾಸ ಅಂತ ಮನೆ ಮುಂದೆ ಹಾಡ್ಕೋತ ಬಂದ ಒಬ್ಬ ದಾಸ. ಮಂಚ ಬಾರದು, ಇವ್ರು ಕೂತಿದ್ರಲ್ಲ ಮಂಚದ ಮೇಲೆ ಕೂತಿದ್ರು ಇವರು ಮಹಾನುಭಾವರು. ಮಡದಿ ಬಾರಳು, ಜೀವ ನನ್ನ ಸರ್ವಸ್ವ, ಸಂಸಾರ ಸಾಗಿಸುವಕಿ, ನನ್ನ ಜೀವದ ಒಂದು ಭಾಗ ಅಂತ ಹೆಮ್ಮೆ ಪಡ್ತಾ ಇರ್ತಾನಲ್ಲ ಮನುಷ್ಯ. ಮಡದಿ ಬಾರಳು, ಒಂಟಿಯಾಗಿ ಹೋಗಬೇಕು ಈ ಶರೀರ ಬಿಟ್ಟು ಒಂದು ದಿವಸ. ಅವಳು ಬಿಡು, ಈ ನಿನ್ನ ಶರೀರನೇ ನಿನ್ನ ಜೊತೆಗೆ ಬರೋದಿಲ್ಲ. ಕರ್ಮಾನುಗೋ ಗಚ್ಚತಿ ಜೀವ ಏಕಃ. 1,000 ಆಕಳ ಇದ್ರೆ ತನ್ನ ಕರುವನ್ನು ಹುಡುಕಿಕೊಂಡು ತಾಯಿ ಆಕಳ ಗುಂಪಿನೊಳಗೆ ಸರಿಯಾಗಿ ಹೋಗಿ ಗುರುತಿಸ್ತದೆ. ನಮಗೆ ನೋಡೋರ ಕಣ್ಣಿಗೆ 100 ಕರುಗಳು, 1000 ಆಕಳುಗಳು, ಆದರೆ ತಾಯಿಗೆ ತನ್ನ ಕರುವನ್ನು ಸರಿಯಾಗಿ ಗುರುತಿಸ್ತದೆ ದೊಡ್ಡ ಹಿಂಡಿನ ಮಧ್ಯೆ. ಹಂಗೆ ಶಾಸ್ತ್ರಕಾರರು ಹೇಳ್ತಾರೆ, ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ನಿಮ್ಮ ಜೊತೆಗೆ ನಿಮ್ಮನ್ನು ಕರ್ಮ ಅನುಸರಿಸಿಕೊಂಡು ಬರ್ತದೆ ಈ ಶರೀರ ಬಿಟ್ಟು ಹೋದ್ಮೇಲೆ. ಹೆಂಗೆ ಅನುಸರಿಸ್ಕೊಂಡು ಬರ್ತದೆ ಅಂದ್ರೆ, ಗುಂಪಿನೊಳಗಿನ ಕರುವನ್ನು ತಾಯಿ ಹೆಂಗೆ ಗುರುತಿಸ್ತಾಳೆ ಹಂಗೆ. ಎಲ್ಲೋ ಗೊತ್ತಾಗಲಾರ್ದಂಗೆ ಲಂಚ ತಗೊಂಡಿನಿ, ಬುದ್ಧಿವಂತಿಕೆಯಿಂದ ಹೇಳಿದ ಸುಳ್ಳನ್ನು ನಾನು ಮುಚ್ಚಾಕೀನಿ ಅನ್ನೋ ಹೆಮ್ಮೆಯೊಳಗೆ ಅಹಂಕಾರದೊಳಗೆ ಬದುಕು ಮಾಡ್ತಿರ್ತೀವಲ್ಲ. ಕರ್ಮಾನುಗೋ ಗಚ್ಚತಿ, ಆ ಕರ್ಮ ಬಂದು ಬಿಡದೆ ಹಿಡಿದು ಹೊಡಿತದ. ಹಿಂಗೆ ಹೊಡಿತದಲ್ಲ, ಸಾತ್ವಿಕನಾದವನಿಗೆ ಪಶ್ಚಾತ್ತಾಪ ಹುಟ್ಟಿ ಹೋಗ್ತದೆ. ಮಂಚ ಬಾರದು ಮಡದಿ ಬಾರಳು, ಕಾಚು ಕನ್ನಡಿ ಬಾರದು, ಎಲ್ಲ ಇದ್ದು ರೀ. ಆದ್ರೆ ಇದ್ರ ಜೊತೆಗೆ ಇನ್ನೂ ಹೊಂದಿತ್ತು. ಏನಿತ್ತು? ಆ ಜನ್ಮಾಂತರದ ಸಂಸ್ಕಾರ ಕೂಡಿ ಬಿದ್ದಿತ್ತು. ಅದಕ್ಕಿದೊಂದು ನೆಪ ಸಾಕಾಯಿತು. ಆ ಸಾರುವಯ್ಯ ಹಾಡೋದ್ರೊಳಗೆ ಏನು ವಿಶೇಷ ಇರಲಿಲ್ಲ. ಅಂಥ ಹಾಡು ಹಿಂದಕ್ಕೆ ಎಷ್ಟು ಸಲ ಕೇಳಿದ್ರು, ಎಷ್ಟು ಜನರ ಬಾಯಿಂದ ಕೇಳಿದ್ರು. ಆದರೆ ಆ ಕ್ಷಣ ಸಂಸ್ಕಾರ ಪಕ್ವಗೊಂಡಿತ್ತು ಅಂದ್ರೆ, ಒಳಗೂ ಪರಿವರ್ತನಕ್ಕೆ ಸಿದ್ಧ ಆಗಿತ್ತು ಅಂದ್ರೆ, ಒಬ್ಬ ಸಾರು ಅಯ್ಯನ ದಾಸನ ಹಾಡು ಎತ್ಲಾಗೋ ಭಿಕ್ಷಾಸಲವಾಗಿ ಅವ ಹಾಡತಕ್ಕಂಥ ಹಾಡು ಇವನ ಅಂತರಂಗದ ಕದವನ್ನು ತೆರೆಯಿಸಿ ಬಿಡ್ತದೆ. ಆಮೂಲಾಗ್ರ ಜೀವನದ ಮಾರ್ಗವನ್ನೇ ಬದಲಿಸ್ತದೆ. ವಿಷ್ಣು ತೀರ್ಥರು ಅಂತ ಮಹಾನುಭಾವರು ಆಗಿ ಹೋದರು. ಶ್ರೀಮದ್ ಭಾಗವತಕ್ಕೆ ಟಿಪ್ಪಣಿಯನ್ನು ಬರೆದಿದ್ದಾರೆ. 365 ಶ್ಲೋಕ, ದಿನ 1 ಶ್ಲೋಕ ಪಾರಾಯಣ ಮಾಡಿರಿ, ಜನ್ಮೋದ್ಧಾರ ಆಗಿ ಹೋಗ್ತದೆ. ಹಿಂಗೆ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಸನ್ನ ವೆಂಕಟದಾಸರು ಇತ್ಲಾಗ ದಾಸಕೂಟದೊಳಗೆ, ವ್ಯಾಸಕೂಟದೊಳಗೆ ಧ್ರುವ, ಪ್ರಹ್ಲಾದ, ಒಬ್ಬರ ಇಬ್ಬರ, ಇಡೀ ಭಾಗವತ ಇಂಥ ಮಹಾನುಭಾವರ ಕಥಾನಕಗಳಿಂದ ತುಂಬಿ ಹೋಗ್ಯದ. ಭವಂತಿ ಹೃತ್ಕರ್ಣ ರಸಾಯನ ಕಥಾ. ಅಮೃತ ಇದು ಕಿವಿಗೆ. ಇದು ಕಿವಿಗೆ ಬೀಳಬೇಕು, ನಮ್ಮ ಅಂತರಂಗ ತೆರಿಬೇಕು, ಮೋಕ್ಷದ ಮಾರ್ಗಕ್ಕೆ ನಾವು ಸನ್ನದ್ಧರಾಗಬೇಕು. ಈ ಆಶಯದಿಂದ ಈ ಭಾಗವತದ ಪ್ರಸಿದ್ಧ ಶ್ಲೋಕಗಳಲ್ಲಿ ಒಂದಿದು ಸತಾಂ ಪ್ರಸಂಗಾತ್. ಇದು ಒಂದು ಶಬ್ದ, ಇಡೀ ಶ್ಲೋಕ ಅಲ್ಲ. ಇದೊಂದು ಶಬ್ದ ನೆನಪಿಟ್ಟುಕೊಂಡ್ರೂ ಸಾಕು, ಜನ್ಮೋದ್ಧಾರ ಆಗಿ ಹೋಗ್ತದೆ. ಸತಾಂ ಪ್ರಸಂಗಾತ್, ಸಜ್ಜನ ಸಹವಾಸ ಮಾಡಿರಿ. ಎಲ್ಲೆಲ್ಲಿ ಅವಕಾಶ ಸಿಗುತ್ತದೆ ಅಲ್ಲಲ್ಲಿ ಹೋಗಿ ಜ್ಞಾನಿಗಳ ಹತ್ರ ಕೂಡ್ರಿ, ಅವರ ಮಾತುಗಳನ್ನು ಕೇಳ್ರಿ, ಅವರು ಅನುಸರಿಸಿದ ಮಾರ್ಗವನ್ನು ಅನುಸರಿಸೋ ಪ್ರಯತ್ನ ಮಾಡಿರಿ.
ಜನ್ಮೋದ್ಧಾರಕ್ಕೆ ಇದಕ್ಕಿಂತ ಬೇರೆ ಏನೂ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಮುಂದೆ ಶ್ಲೋಕ ಮುಂದಿನ ಅಧ್ಯಾಯದಲ್ಲಿ 26ನೇ ಅಧ್ಯಾಯ 10ನೇ ಶ್ಲೋಕ. ಶ್ರೀ ಭಗವಾನುವಾಚ ಯತ್ತತ್ತ್ರಿಗುಣಮವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹುಃ ಅವಿಶೇಷಂ ವಿಶೇಷವತ್. ಭಗವಾನ್ ಉವಾಚ, ಕಪಿಲ ಮುನಿ ಯಾವುದೋ ಒಬ್ಬ ಸಾಧಾರಣ ಮುನಿ ಅಂತ ತಿಳ್ಕೊಳ್ಬಾರ್ದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಭಗವಾನ್ ಉವಾಚ, ಕಪಿಲ ಮುನಿ ಹೇಳಿದ ಮಾತುಗಳನ್ನು ಸಾಕ್ಷಾತ್ ಭಗವದ್ ಅವತಾರಿಗಳಾಗಿರ್ತಕ್ಕಂಥ ಕಪಿಲರು ಹೇಳಿದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಸಾಂಖ್ಯ ತತ್ವದ ಕೆಲವು ಮೂಲ ವಿಷಯಗಳನ್ನು ಈ ಶ್ಲೋಕಗಳಿಂದ ಹೇಳ್ತಾ ಇದ್ದಾರೆ. ಯತ್ ಯಾವುದು, ತ್ರಿಗುಣಂ ಸತ್ವಾದಿ ತ್ರಿಗುಣಾತ್ಮಕವೋ, ಅವ್ಯಕ್ತಂ ಅವ್ಯಕ್ತವೋ, ನಿತ್ಯಂ ನಾಶರಹಿತವೋ, ಸದಸದಾತ್ಮಕಂ ಸತ್ ಮತ್ತು ಅಸತ್ಗಳಿಂದ ಕೂಡಿದೆಯೋ, ವಿಶೇಷವತ್ ಅವಿಶೇಷಂ ವಿಶೇಷವತ್ ಎಲ್ಲ ವಿಧ ವಿಶೇಷಗಳಿಗೆ ಆಶ್ರಯ, ಎಲ್ಲ ವಿಶೇಷಗಳುಳ್ಳದ್ದು, ಆದರೂ ಅವಿಶೇಷ ಅಂತ ಹೆಸರಾದದ್ದು. ತತ್ ಅದನ್ನು ಪ್ರಧಾನಂ ಪ್ರಾಹುಹು ಪ್ರಧಾನ ಅಂತ ಹೇಳ್ತಾರೆ. ಏನು ತಾತ್ಪರ್ಯ? ಸಾಂಖ್ಯ ತತ್ವದಲ್ಲಿ ಪ್ರಕೃತಿಯನ್ನು ಪ್ರಧಾನ ಅಂತ ಕರೀತಾರೆ. ಆ ಪ್ರಧಾನದ ಲಕ್ಷಣಗಳನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಉಳಿದ ಶಬ್ದಗಳ ಅರ್ಥ ಸ್ಪಷ್ಟ, ಒಂದಕ್ಕೆ ಮಾತ್ರ ವಿವರಣ ಅಗತ್ಯ ಅಂತ ಅನ್ನಿಸ್ತದೆ. ಏನದು? ಅವಿಶೇಷಂ ವಿಶೇಷವತ್. ವಿಶೇಷವತ್ ಅಂದರೆ ವಿಶೇಷವುಳ್ಳದ್ದು, ಅವಿಶೇಷಂ ಅಂದರೆ ಯಾವ ವಿಶೇಷವೂ ಇಲ್ಲದ್ದು. ಮೇಲ್ನೋಟಕ್ಕೆ ವಿರುದ್ಧವಾಗಿ ಕಾಣ್ತಕ್ಕಂಥ ಅರ್ಥವುಳ್ಳಂಥ ಎರಡು ಶಬ್ದಗಳು. ಇದು ಯಾಕೆ ವಿಶೇಷವತ್ ಪ್ರಧಾನ ಅಥವಾ ಪ್ರಕೃತಿ ಅಂದರೆ ಪ್ರಕೃತಿಯಲ್ಲಿನ ನಿಸರ್ಗದಲ್ಲಿನ ಎಲ್ಲ ವಿಶೇಷಗಳಿಗೆ ಆಶ್ರಯ ಇದು ಆದುದರಿಂದ ಇದು ವಿಶೇಷವತ್. ಅಥವಾ ಟಿಪ್ಪಣಿಕಾರರು ಇನ್ನೊಂದು ಅರ್ಥ ಕೊಡ್ತಾರೆ, ಮಹದಾದ್ಯಾಹ ವಿಶೇಷಾಹ. ಮಹತ್ತತ್ವ, ಅಹಂಕಾರ ತತ್ವ ಇವುಗಳ ವಿಕಾಸವೇ ಈ ಸೃಷ್ಟಿ ತಾನೆ. ಆದ್ದರಿಂದ ಈ ಪ್ರಕೃತಿಯಲ್ಲಿ ಕಾಣುವ ವಿಶೇಷಗಳು ಅಂದರೆ ಮಹದಾದಿ ತತ್ವಗಳು, ಅದು ಉಳ್ಳಂಥದ್ದು ವಿಶೇಷವತ್ ಈ ಪ್ರಕೃತಿ. ಇನ್ನು ಅವಿಶೇಷ ಹೇಗಾದರೆ ಅಂದರೆ ಅವಿಶೇಷ ಶಬ್ದಕ್ಕೆ ನಿರ್ವಿಕಾರ ಅಂತ ಅರ್ಥ. ಪ್ರಕೃತಿಗೆ ಅಭಿಮಾನಿ ದೇವತೆಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯನ್ನು ಉದ್ದೇಶಿಸಿ ಹೇಳಿರ್ತಕ್ಕಂಥ ಮಾತಿದು. ಪ್ರಕೃತಿಯಲ್ಲಿನ ಪದಾರ್ಥಗಳಂತೆ ವಿಕಾರಕ್ಕೆ ಒಳಗಾಗುವ ವಿಶೇಷ ಅವಳದ್ದಲ್ಲ. ಅವಳು ಆದ್ದರಿಂದಲೇ ಅವಿಕಾರಿ, ಅವಿಶೇಷ ಅನ್ನೋ ಶಬ್ದದಿಂದ ಕರೆಯಲ್ಪಡ್ತಾಳೆ. ಈ ವಿಷಯದಲ್ಲಿ ಪ್ರಮಾಣವನ್ನು ಉದಾಹರಿಸಿದ್ದಾರೆ ಶ್ರೀ ವಿಜಯಧ್ವಜ ತೀರ್ಥರು. ಅವಿಶೇಷಾಚ ಅಕಾರ್ಯತ್ವ ಸಾಚ ಶ್ರೀಹಿ ವಿಷ್ಣು ಸಂಶ್ರಯ ಅಂತ. ಯಾಕೆ ಅವಳು ಅವಿಶೇಷ ಅಂದರೆ ಅಕಾರ್ಯತ್ವ, ವಿಕಾರ ಇಲ್ಲದ್ದರಿಂದ, ವಿಕಾರಗಳು ಇಲ್ಲದೆ ಇರೋದರಿಂದ ಅವಳು ಅವಿಶೇಷ ಅಂತ ಅನಿಸ್ಕೊಳ್ತಾಳೆ. ಅವಳು ಯಾರು ಅಂದರೆ ಶ್ರೀಹಿ, ಶ್ರೀತತ್ವ ಲಕ್ಷ್ಮೀದೇವಿ, ವಿಷ್ಣು ಸಂಶ್ರಯ ವಿಷ್ಣುವನ್ನು ಆಶ್ರಯಿಸಿರತಕ್ಕಂಥ ಶ್ರೀತತ್ವ. ಮುಂದೆ ಶ್ಲೋಕ 11 ಅಂದರೆ ಮುಂದಿನ ಶ್ಲೋಕವೇ. ಪಂಚಭಿಃ ಪಂಚಭಿರ್ಬ್ರಹ್ಮ ಚತುರ್ಭಿಃ ದಶಭಿಸ್ತಥಾ ಏತಚ್ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಃ. ಏತಚ್ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಃ. ಇದು ಒಗಟಿದ್ದಾಗಿದೆ. ಪಂಚಭಿಃ ಬ್ರಹ್ಮ
ಚತುರ್ಭಿಃ ದಶಭಿಸ್ತಥಾ ಏತಚ್ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಃ. ಏನರ್ಥ? ಪಂಚಭಿಃ ಬ್ರಹ್ಮ, ಚತುರ್ಭಿಃ ದಶಭಿಃ ತಥಾ ಏತಚ್ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಃ. ಏತತ್ ಅಂದರೆ ಈ ಸೃಷ್ಟಿಯು ಪಂಚಭಿಃ ಐದರಿಂದ ಮತ್ತೆ ಐದರಿಂದ, ಚತುರ್ಭಿಃ ನಾಲ್ಕರಿಂದ, ದಶಭಿಃ ಹತ್ತರಿಂದ, ತಥಾ ಹಾಗೆ ಬ್ರಹ್ಮ ಬೃಹತ್ತಾಗಿದೆ, ಪೂರ್ಣಗೊಂಡಿದೆ. ಚತುರ್ವಿಂಶತಿಕಂ 24ರ ಗಣಂ ಈ ಗುಂಪನ್ನು ಪ್ರಾಧಾನಿಕಂ ಪ್ರಧಾನ ಎನ್ನುವ ಹೆಸರಿನ ಪ್ರಕೃತಿಯ ಕಾರ್ಯ ಅಂತ ವಿದುಹು ಜ್ಞಾನಿಗಳು ತಿಳಿತಾರೆ. ಏನು ತಾತ್ಪರ್ಯಾರ್ಥ? ಬರೀ ಸಂಖ್ಯೆಗಳು 5 ಮತ್ತು 5, 10, 4, 24 ಇದನ್ನು ಪ್ರಧಾನದ ಕಾರ್ಯ ಅಂತ ಜ್ಞಾನಿಗಳು ತಿಳಿತಾರೆ. ಪಂಚಭಿಃ ಪಂಚ ತನ್ಮಾತ್ರಗಳು, ಪಂಚಭೂತಗಳು, ಆ ತನ್ಮಾತ್ರಗಳಿಂದ ಹುಟ್ಟಿರ್ತಕ್ಕಂಥ ಪಂಚಭೂತಗಳು, ಪಂಚಭಿಃ ಇವುಗಳಿಂದ. ಆಮೇಲೆ ಚತುರ್ಭಿಃ ಮನಸ್ಸು ಮೊದಲಾದ 4ರ ಗುಂಪು. ಯಾವುದದು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ದಶಭಿಃ ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಹೀಗೆ 10 ಇಂದ್ರಿಯಗಳು. ಇವುಗಳಿಂದ ಬ್ರಹ್ಮ ಕೂಡಿದೆ, ಪೂರ್ಣವಾಗಿದೆ, ಬೃಹತ್ತಾಗಿ ಬೆಳೆದಿದೆ. ಇಂಥ ಗಣ ಅಂದರೆ ಗುಂಪನ್ನು ಪ್ರಾಧಾನಿಕರ 24 ತತ್ವಗಳು, ಪ್ರಧಾನದಿಂದ ಈ ಜಗತ್ ಸೃಷ್ಟಿಯನ್ನು ಹೇಳ್ತಕ್ಕಂಥ ಸಾಂಖ್ಯರ ಮೂಲಭೂತವಾದ 24 ತತ್ವಗಳು ಅಂತ ಜ್ಞಾನಿಗಳು ತಿಳಿತಾರೆ. ಈ 4ರ ಗುಂಪು ಅಂತ ಹೇಳಿದ್ನಲ್ಲ, ಅದಕ್ಕೆ ಯಾವ್ಯಾವುದು ಏನೇನು ಬುದ್ಧಿ, ಚಿತ್ತ, ಮನಸ್ಸು, ಅಹಂಕಾರ ಅಂತ ಹೇಳಿದ್ನಲ್ಲ, ಅದರಲ್ಲಿ ಯಾವ್ಯಾವುದರ ಕಾರ್ಯ ಏನೇನು ಅವನು ಸಾಮಾನ್ಯವಾಗಿ ನಾವು ಒಂದರ ಜಾಗದಲ್ಲಿ ಇನ್ನೊಂದು ಬಳಸ್ತೀವಿ, ಇಂಟರ್ ಎಕ್ಸ್ಚೇಂಜಬಲ್ ಅಂತೀವಲ್ಲ, ಆ ತರಹ. ಅದಕ್ಕೆ ವಿಜಯಧ್ವಜ ತೀರ್ಥರು ಅವು ಯಾವ್ಯಾವುದು ಏನೇನು ಮಾಡ್ತವೆ. ಬುದ್ಧಿ ಅಧ್ಯವಸಾನಾಯ ಸಂಶಯಂ ಕುರುತೆ ಮನಃ ಅಭಿಮಾನೋ ಹಿ ಅಹಂಕಾರ ಚಿತ್ತಂ ಸ್ಮರಣ ಕಾರಣಂ ಇತಿ ಲಕ್ಷಣಯ ವೃತ್ತ್ಯಾ ಚ ಮನೋಬುದ್ಧಿ ಅಹಂಕಾರ ಚಿತ್ತಂ ಇತಿ ಚತುರ್ಧಾ ಭೇದ ದೃಶ್ಯತೆ. ಏನರ್ಥ? ಒಂದು ವಿಷಯವನ್ನು ತಿಳಿಯಲಿಕ್ಕೆ ಸಾಧ್ಯ ಆಗೋದು ಬುದ್ಧಿಯಿಂದ. ತಿಳಿದ ವಿಷಯವನ್ನು ಸರಿಯೇ ಅಂತ ಸಂಶಯಿಸೋದು ಮನಸ್ಸು. ನಾನು ಅನ್ನೋ ಭಾವ, ಅಭಿಮಾನ, ಅದೇ ಅಹಂಕಾರ. ತಿಳಿದ ವಿಷಯವನ್ನು ಸ್ಮರಿಸಲಿಕ್ಕೆ ಸಾಧ್ಯ ಆಗೋದು ಚಿತ್ತಕೋಶದಲ್ಲಿ ಆ ವಿಷಯ ಸಂಗೃಹೀತ ಆದದ್ದರಿಂದ. ಹೀಗೆ ಬುದ್ಧಿ, ಮನಸ್ಸು, ಅಹಂಕಾರ, ಚಿತ್ತ ಅಥವಾ ಚಿತ್ತಕೋಶ, ಈ 4 ಮನಸ್ಸಿನ ವಿಭಾಗಗಳು, 4 ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥವುಗಳು. ಈ 4 ಕಾರ್ಯಗಳು ನಮ್ಮ ಅನುಭವಕ್ಕೆ ಬಂದಿವೆ. ಆದರೆ ಆಯಾ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಮನಸ್ಸಿನ ವಿಭಾಗಗಳಿಗೆ ಶಾಸ್ತ್ರಕಾರರು ಹೆಸರು ಕೊಟ್ಟು ಲಕ್ಷಣಪೂರ್ವಕವಾಗಿ ಅವುಗಳನ್ನು ವಿಂಗಡಿಸಿ ಹೇಳಿದ್ದಾರೆ. ಈ ಶ್ಲೋಕದಿಂದ ನಾವಿರ್ತಕ್ಕಂಥ ಸೃಷ್ಟಿಗೆ ಮೂಲ ಕಾರಣವಾದ ತತ್ವಗಳನ್ನು ತಾಯಿಯಾದ ದೇವಹೂತಿಯ ನಿಮಿತ್ತದಿಂದ ಎಲ್ಲ ಜಿಜ್ಞಾಸುಗಳಿಗೆ ಕಪಿಲ ಮುನಿ ಉಪದೇಶಿಸ್ತಾ ಇದ್ದಾರೆ. ಸಾಂಖ್ಯ ಶಾಸ್ತ್ರದ ಮೂಲ ಅಂಶಗಳು ಈ 24 ತತ್ವಗಳು. ಇನ್ನೊಂದಿದೆ, ಅದನ್ನು ಮುಂದೆ ಹೇಳ್ತಾರೆ. ಮುಂದೆ ಶ್ಲೋಕ 15. ಏತಾವಾನೇವ ಸಂಖ್ಯಾತೋ ಬ್ರಹ್ಮಣಃ ಸಗುಣಸ್ಯ ಸನ್ನಿವೇಶೋ ಮಯಾ ಪ್ರೋಕ್ತೋ ಯಃ ಕಾಲಃ ಪಂಚವಿಂಶಕಃ.
ಏತಾವಾನೇವ ಸಂಖ್ಯಾತಃ ಸಗುಣಸ್ಯ ಬ್ರಹ್ಮಣಃ ಸಂಖ್ಯಾತಃ ಏತಾವಾನೇವ ಸನ್ನಿವೇಶಃ ಸಮ್ಯಕ್ ನಿವೇಶಃ ಮಯಾ ಪ್ರೋಕ್ತಃ ಯಹ ಕಾಲಃ ಸಹ ಪಂಚವಿಂಶಕಃ. ಇಲ್ಲಿ ಸಗುಣ ಬ್ರಹ್ಮ ಅನ್ನೋ ಶಬ್ದಕ್ಕೆ ಅರ್ಥ ಶ್ರೀತತ್ವ. ಈ ಸೃಷ್ಟಿಯಲ್ಲಿ ಅವಳು ತೊಡಗಿಸಿದ ತತ್ವಗಳು ಏತಾವಾನೇವ, ಇಷ್ಟೇನೆ. ಕಾಲ ಅನ್ನೋ ತತ್ವ ಇದೆಯಲ್ಲ, ಅದರ ಪ್ರಸಕ್ತಿನೇ ಬರಲಿಲ್ಲ ಅಂದರೆ ಸಹ ಪಂಚವಿಂಶಕಃ, ಅದು 25ನೇ ತತ್ವ. ಹಿಂದಿನ ಶ್ಲೋಕಗಳಲ್ಲಿ ಗಣಂ ಪ್ರಾಧಾನಿಕಂ ವಿದುಹು ಅಂತ 24 ತತ್ವಗಳ ಒಂದು ಗಣ ಅಂದರೆ ಗುಂಪನ್ನು ಹೇಳಿದರು. ಈಗ ಈ ಶ್ಲೋಕದಲ್ಲಿ 25ನೇದು ಪಂಚವಿಂಶಕಃ, 25ನೇ ತತ್ವ ಯಾವುದದು? ಕಾಲಃ. ಉದ್ದೇಶಪೂರ್ವಕವಾಗಿ ಈ ಹಿಂದಿನ 24 ತತ್ವಗಳ ಗುಂಪನ್ನೇನು ಮಾಡಿದರು, ಅದರಲ್ಲಿ ಈ ಕಾಲದ ಉಲ್ಲೇಖವನ್ನು ಮಾಡಲಿಲ್ಲ. ಯಾಕೆಂದರೆ ಈ ಮೊದಲು ಹೇಳಿದ ತತ್ವಗಳು 24 ತತ್ವಗಳು ಪರಾಧೀನ ತತ್ವಗಳು. 25ನೇದಾದ ತತ್ವ ಇದೆಯಲ್ಲ, 24ಕ್ಕಿಂತ ತುಂಬ ಬೇರೆ. ಆದ್ದರಿಂದ ಅದಕ್ಕೊಂದು ಪ್ರತ್ಯೇಕ ಶ್ಲೋಕವನ್ನು ಮಾಡಿ ಅದರ ಲಕ್ಷಣ ಸಮೇತವಾಗಿ ಅದನ್ನು ವಿವರಿಸ್ತಾ ಇದ್ದಾರೆ. ಇದನ್ನು ನೋಡುವಾಗ ಗೀತೆಯ 15ನೇ ಅಧ್ಯಾಯ ನಮ್ಮಲ್ಲಿ ಅನೇಕರಿಗೆ ನೆನಪಿಗೆ ಬರಲಿಕ್ಕೆ ಸಾಧ್ಯ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮ ಇತಿ ಉದಾಹೃತಃ. ಜೀವರನ್ನೆಲ್ಲ ಪರ ಅಪರ ಅಂತ 2 ವಿಭಾಗ ಮಾಡಿ ಆ ಪರಮಾತ್ಮನನ್ನು ಎರಡರಲ್ಲೂ ಸೇರಿಸಿದ್ದೇನೆ ಅನ್ಯಃ ಅಂತ ಪ್ರತ್ಯೇಕವಾಗಿ ಹೇಳಿದರು. ಅವನು ಜೀವ ಅಲ್ವಾ, ಜೀವರಲ್ಲಿ ಸೇರಿಸಬಹುದಾಗಿತ್ತಲ್ಲ, ಪರದಲ್ಲಾಗಲಿ ಅಥವಾ ಅಪರದಲ್ಲಾಗಲಿ ಸೇರಿಸಬಹುದಾಗಿತ್ತು. ಇಲ್ಲ, ಅವನು ಪರನೂ ಅಲ್ಲ ಅಪರನೂ ಅಲ್ಲ. ಯಾಕೆಂದರೆ ಪರಾಪರ ಎರಡೂ ತರಹದ ಜೀವರು ಅಸ್ವತಂತ್ರರು. ಜೀವನೇ ಆದರೂ ಕೂಡ ಅವನು ಪರದಲ್ಲಿ ಸೇರುವ ಜೀವ ಅಲ್ಲ, ಅಪರದಲ್ಲಿ ಸೇರುವ ಜೀವ ಅಲ್ಲ. ಆದ್ದರಿಂದ ಅವನನ್ನು ಅನ್ಯಃ, ಆ ಕೆಟಗರಿನೇ ಬೇರೆ ಅಂತ ಹೇಳಿದರು. ಸ್ವತಂತ್ರನಾದ ಪರಮಾತ್ಮ ಇವೆರಡರಲ್ಲೂ ಪರಾಪರಗಳಲ್ಲಿ ಸೇರುವವನಲ್ಲ, ಅವನೊಬ್ಬನೇ ಒಂದು ವರ್ಗ. ಆ ವರ್ಗದಲ್ಲಿ ಬೇರೆ ಇನ್ಯಾರೂ ಇಲ್ಲ ಅನ್ನೋದನ್ನು ತಿಳಿಸಲಿಕ್ಕೆ ಉತ್ತಮ ಪುರುಷ ಅನ್ಯ ಅಂತ ಗೀತೆಯಲ್ಲಿ ಹೇಳಿದ ಹಾಗೆ ಇಲ್ಲೂ ಕೂಡ 25ನೇ ತತ್ವ ಪಂಚವಿಂಶಕಃ ಅವನೇ ಪರಮಾತ್ಮ, ಅವನನ್ನು ಕಾಲ ಅಂತಲೂ ಹೇಳ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮ ಶಬ್ದಕ್ಕೆ ಶ್ರೀತತ್ವ ಅಂದರೆ ಲಕ್ಷ್ಮೀದೇವಿ ಅನ್ನೋ ಅರ್ಥ ಅಂತ ಹೇಳಿದ್ರಿ. ಅದಕ್ಕೆ ಪ್ರಮಾಣ ಏನು ಅಂದರೆ ವಿಜಯಧ್ವಜ ತೀರ್ಥರು ಪ್ರಮಾಣವನ್ನು ನೀಡಿದ್ದಾರೆ. ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀ ಬ್ರಹ್ಮ ಸಗುಣಂ ಸ್ಮೃತಂ ತದಂಗಜಾನಿ ತತ್ವಾನಿ ತಸ್ಮಾತ್ ತದ್ರೂಪಮುಚ್ಯತೆ. ಶ್ರೀಹರಿ ನಿರ್ಗುಣ ಬ್ರಹ್ಮ ಅಂದರೆ ಸತ್ವಾದಿ ತ್ರಿಗುಣರಹಿತ ಶ್ರೀ ಬ್ರಹ್ಮ, ಸಗುಣಂ ಸ್ಮೃತಂ. ಶ್ರೀ ಅನ್ನೋ ಬ್ರಹ್ಮ ಅದು ಸಗುಣ. ಹಿಂದೆ ಹೇಳಿದಂತೆ ಸ್ವರೂಪದಲ್ಲಿ ನಿರ್ವಿಕಾರಿ, ಪ್ರಕೃತಿಯ ರೂಪದಲ್ಲಿ ಸ್ಥೂಲ ರೂಪದಲ್ಲಿ ಸವಿಶೇಷ ಸಗುಣ ವಿಕಾರವುಳ್ಳದ್ದೂ ಆಗಿದೆ. ತದಂಗಜಾನಿ ತತ್ವಾನಿ, ಆ ಶ್ರೀತತ್ವದಿಂದಲೇ ಪ್ರಕೃತಿ, ಆ ಪ್ರಕೃತಿಯಿಂದ ಪಂಚಭೂತಗಳು, ಹೀಗೆ ಸೃಷ್ಟಿಗೆ ಮೂಲ ಕಾರಣವನಿಸಿರ್ತಕ್ಕಂಥ ಮಹದಾದಿ ತತ್ವಗಳೆಲ್ಲ ಅದರಿಂದ ತದಂಗಜಾನಿ, ಆದ್ದರಿಂದ ತದ್ರೂಪ ಮುಚ್ಯತೆ. ಈ ಪ್ರಕೃತಿಯನ್ನು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಮುಂದೆ ಶ್ಲೋಕ 18, ಅಧ್ಯಾಯ 26 ಶ್ಲೋಕ 18. ಅದೇ ಅಧ್ಯಾಯದಲ್ಲೇ ನನ್ನ ಪುಸ್ತಕದಲ್ಲಿ ಅಂತಃಪುರುಷ ರೂಪೇಣ ಕಾಲರೂಪೇಣ ಯೋ ಬಹಿಃ ಸಮನ್ವೇತ್ಯೇಷ ಸತ್ವಾನಾಂ ಭಗವಾನ್ ಆತ್ಮಮಾಯಯ. ಆ ಪರಮಾತ್ಮ ತತ್ವವನ್ನು ಇನ್ನಷ್ಟು ವಿಸ್ತರಿಸಿ ಹೇಳ್ತಾ ಇದ್ದಾರೆ. ಅಂತಹ ಪುರುಷ ರೂಪೇಣ, ಆ ಪರಬ್ರಹ್ಮ ಬ್ರಹ್ಮಾಂಡದ ಒಳಗೆ ಪುರುಷ ಅನ್ನೋ ರೂಪದಿಂದ,
ಬಹಿಃ ಕಾಲರೂಪೇಣ, ಅದೇ ಭಗವಂತ ಹೊರಗೆ ಕಾಲ ಅನ್ನೋ ಹೆಸರಿನಿಂದ ಕಾಲನಾಗಿ ಆತ್ಮಮಾಯೆಯ ತನ್ನ ಮಾಯೆಯಿಂದ ಏಷಃ ಈ ಭಗವಂತ ಸತ್ವಾನಾಂ ತ್ರಿಗುಣಗಳ ಸಮನ್ವೇತಿ ಯಥಾಯೋಗ್ಯ ಸಮನ್ವಯವನ್ನು ಮಾಡ್ತಾನೆ. ಏನು ತಾತ್ಪರ್ಯ? ಇಲ್ಲಿ ಒಂದು ಸ್ವಾರಸ್ಯವನ್ನು ಎತ್ತಿ ಹೇಳ್ತಾರೆ ವಿಜಯಧ್ವಜ ತೀರ್ಥರು. ಅಲ್ಲ, ಇದು ಕಾಲ ಅಂತ ಭಗವಂತನಿಗೆ ನೀವು ಹೇಳಿದಿರಿ, ಹುಟ್ಟದೇ ಇರೋ ಮಗುವಿಗೆ ನಾಮಕರಣ ಮಾಡಿದರು ಅಂತ ಒಂದು ಗಾದೆ ಮಾತು. ಹಾಗಿದೆ ಇದು. ಈ ಕಾಲ ಎಂದಾದರೂ ಹುಟ್ಟಿದರೆ ಅದಕ್ಕೆ ಕಾಲ ಅಂತ ಹೆಸರಿಡ್ತೀರಿ. ಅವತ್ತು ಹುಟ್ಟಿದ ಮಗುವಿಗೆ ತಾನೇ ನಾಮಕರಣ. ಕಾಲಕ್ಕೆ ಹುಟ್ಟು ಸಾವು ಇಲ್ಲ, ಯಾಕೆಂದರೆ ಕಾಲ ಇಲ್ಲದ ಕಾಲ ಅಂತ ಒಂದಿಲ್ಲ. ಆದ್ದರಿಂದ ಅದಕ್ಕೆ ಹುಟ್ಟೇ ಇಲ್ಲದೆ ಇರೋದರಿಂದ ಹುಟ್ಟಿಲ್ಲದ ಮಗುವಿಗೆ ನಾಮಕರಣ ಅಂತ ಗಾದೆ ಮಾತಿನ ಹಾಗೆ ಈ ಕಾಲಕ್ಕೆ ಕಾಲ ಅನ್ನೋ ಹೆಸರು ಯಾವಾಗ ಬಂತು, ಹೇಗೆ ಬಂತು ಅನ್ನೋ ಪ್ರಶ್ನೆ ಮಾಡ್ಕೋತಾರೆ. ಅದಕ್ಕೆ ಶ್ಲೋಕದಲ್ಲಿನ ಕಾಲರೂಪೇಣ ಪುರುಷರೂಪೇಣ ಅನ್ನೋ ಶಬ್ದಗಳಿಗೆ ಬೇರೆ ಅರ್ಥವನ್ನು ಸೂಚಿಸಿ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತಾರೆ. ಪುರುಷ ಅಂದರೆ ಪುರೀಶೇತೆ ಎಂಬ ಅರ್ಥ ಇಟ್ಟುಕೊಂಡು ಆ ಪುರುಷನಿಗೆ ಅಂತರ್ಯಾಮಿ ರೂಪ, ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ ಅಲ್ವಾ. ಅಂತರ್ಯಾಮಿಯಾದ ಭಗವಂತನ ರೂಪಕ್ಕೆ ಪುರುಷ ಅಂತ ಹೆಸರು. ಆವಾಗ ಈ ಸಾಮಾನ್ಯ ಅರ್ಥದಲ್ಲಿ ಪುರುಷರು ಅಂತ ಅನಿಸಿದ ನಮಗೆ ಹುಟ್ಟು ಸಾವು ಇರೋದರಿಂದ ನಮ್ಮೊಳಗೆ ನಾವು ಹುಟ್ಟಿದಾಗ ಹುಟ್ಟತಕ್ಕಂಥ ನಮ್ಮೊಳಗೆ ಕಾಣಿಸ್ತಕ್ಕಂಥ ಆ ಭಗವಂತನ ಪುರುಷ ಶಬ್ದ ವಾಚ್ಯವಾದ ರೂಪ, ಈ ಶರೀರ ಹೊರಟು ಹೋದ ಮೇಲೆ ಅವನು ನಮ್ಮನ್ನು ಈ ಶರೀರವನ್ನು ಬಿಟ್ಟು ಹೋಗ್ತಾನೆ. ಹೀಗೆ ಪುರುಷರೆನಿಸಿದ ನಮಗೆ ಹುಟ್ಟು ಸಾವು ಇರೋದರಿಂದ ನಮ್ಮ ಅಂತರ್ಯಾಮಿಯಾದ ಆ ಪುರುಷ ಶಬ್ದ ವಾಚ್ಯನಾದ ಭಗವಂತನ ರೂಪಗಳು ನಮಗೆ ಶರೀರ ಬಂದಾಗ ಬಂತು, ನಮಗೆ ಶರೀರ ಹೋದಾಗ ಹೋಯಿತು ಅಂತ ಸ್ಥೂಲವಾಗಿ ಅದನ್ನು ತಿಳ್ಕೊಳ್ಬಹುದು. ಹಾಗೆಯೇ ಕಾಲ ಶಬ್ದದಿಂದ ವಾಚ್ಯರು ರುದ್ರದೇವರು, ಎಲ್ಲ ಕಡೆಗೆ ಸಂಹಾರಕರ್ತ ರುದ್ರದೇವರು ಅಂತ ಪ್ರಸಿದ್ಧವಾದ ಅರ್ಥ ಇದೆ. ಆ ರುದ್ರದೇವರಿಗೆ ಹುಟ್ಟು ಸಾವುಗಳು ಇರೋದರಿಂದ ತದಂತರ್ಯಾಮಿಯಾದ ಅವರಿಂದ ಆ ಕಾರ್ಯಗಳನ್ನು ಮಾಡಿಸ್ತಕ್ಕಂಥ ರೂಪ ಕಾಲ ಎನ್ನೋ ಭಗವಂತನ ರೂಪ. ಆ ರುದ್ರದೇವರು ಹುಟ್ಟಿದಾಗ ಈ ಕಾಲ ಅನ್ನೋ ಅವರ ಅಂತರ್ಯಾಮಿ ಪರಮಾತ್ಮ ರೂಪ ಅವರಲ್ಲಿ ಅಭಿವ್ಯಕ್ತವಾಯಿತು. ರುದ್ರದೇವರು ತಮ್ಮ ಆಯುಷ್ಯವನ್ನು ಪರಿಸಮಾಪ್ತಿಗೊಳಿಸಿದಾಗ ಆ ರುದ್ರ ಅನ್ನೋ ರೂಪದಲ್ಲಿ ಇಲ್ಲದಾಗ ಆ ಕಾಲ ಅನ್ನೋ ಅವರ ಅಂತರ್ಯಾಮಿಯಾದ ರೂಪ ಅಲ್ಲಿಂದ ಅದೃಷ್ಟವಾಯಿತು. ಹೀಗೆ ಕಾಲ ಅನ್ನೋ ಪರಮಾತ್ಮನ ರೂಪಕ್ಕೆ ರುದ್ರದೇವರ ಹುಟ್ಟು ಸಾವುಗಳಿಗೆ ಅನುಸಾರವಾಗಿ ಪ್ರವಾಹತಃ ಅನಿತ್ಯತ್ವವನ್ನು ಕೂಡಿಸಬಹುದು ಅಂತ ಆ ಹುಟ್ಟದೇ ಇರೋ ಮಗುವಿಗೆ ನಾಮಕರಣ ಹೇಗೆ ಅನ್ನೋ ಪ್ರಶ್ನೆಗೆ ಸಮಾಧಾನವನ್ನು ಸೂಚಿಸ್ತಾರೆ. ಮುಂದೆ ಅಧ್ಯಾಯ 27 ಶ್ಲೋಕ 17, 18, 19, 20. ಇದು ಪ್ರಕೃತಿ ಪುರುಷ ವಿವೇಕ ಅಂತಲೇ ಹೆಸರು. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದಾನೆ ಕಪಿಲ ಮುನಿ ದೇವಹೂತಿಗೆ ಅಂದರೆ ಇದರ ಜ್ಞಾನದಿಂದ ಮತ್ತು ಆ ತತ್ವಗಳ ಅನುಷ್ಠಾನದಿಂದ ಮೋಕ್ಷ ಅಂತ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಭಗವಂತ ದೇವಹೂತಿಗೆ ಈ ತತ್ವವನ್ನು ತಿಳಿಸ್ತಾ ಇದ್ದಾನೆ. ದೇವಹೂತಿ ಇದಕ್ಕೆ ಪೀಠಿಕಾ ರೂಪವಾಗಿ ಪ್ರಶ್ನೆಗಳನ್ನು ಮಾಡಿದ್ದಾಳೆ. ಇವು ನಮ್ಮ ಪ್ರಶ್ನೆಗಳು, ಬಹಳ ಸ್ವಾರಸ್ಯಕರವಾದ ಪ್ರಶ್ನೆಗಳು. ಆ ಪ್ರಶ್ನೆಗಳನ್ನು 4 ಶ್ಲೋಕಗಳಲ್ಲಿ ಕೇಳಿದ್ದಾಳೆ. 17ನೇ ಶ್ಲೋಕ. ದೇವಹೂತಿರುವಾಚ ಪುರುಷಂ ಪ್ರಕೃತಿರ್ಬ್ರಹ್ಮನ್ ನ ವಿಮುಂಚತಿ ಕರ್ಹಿಚಿತ್ ಅನ್ಯೋನ್ಯಾಪಾಶ್ರಯತ್ವಾಚ್ಚ
ನಿತ್ಯತ್ವಾದನಯೋಃ ಪ್ರಭೋ. ಪುರುಷಂ ಪ್ರಕೃತಿ ಕರ್ಹಿಚಿತ್ ನ ವಿಮುಂಚತಿ ಅಲ್ವಾ. ಪುರುಷಂ ಅಂದರೆ ಜೀವನನ್ನ, ಪ್ರಕೃತಿಯು ಕರ್ಹಿಚಿತ್ ಎಂದಿಗೂ ನ ವಿಮುಂಚತಿ ಬಿಡೋದಿಲ್ಲ. ಯಾಕೆ? ಅನಯೋಹೋ ನಿತ್ಯತ್ವಾತ್. ಪುರುಷ ಈ ಜೀವ ಇವನು ನಿತ್ಯ, ಪ್ರಕೃತಿ ಅದು ನಿತ್ಯ. ಅನಯೋಹೋ ನಿತ್ಯತ್ವಾತ್ ಎರಡೂ ನಿತ್ಯವಾದದ್ದರಿಂದ ಚ ಮತ್ತು ಅನ್ಯೋನ್ಯ ಆಶ್ರಯತ್ವಾಚ ಒಂದನ್ನ ಇನ್ನೊಂದು ಆಶ್ರಯಿಸಿ ಇರೋದರಿಂದ. ಏನು ತಾತ್ಪರ್ಯ? ಪ್ರಕೃತಿ ಮತ್ತು ಪುರುಷ ಎರಡೂ ನಿತ್ಯ ಮತ್ತು ಪರಸ್ಪರ ಆಶ್ರಯಿಸಿಕೊಂಡು ಇವೆ. ಆದ್ದರಿಂದ ಪ್ರಕೃತಿ ಪುರುಷನನ್ನ ಎಂದೂ ಬಿಡೋದಿಲ್ಲ, ಬಿಡೋ ಪ್ರಶ್ನೆಯೇ ಇಲ್ಲ. ಹೀಗೆ ಸ್ಥಿತಿ ಇರುವಾಗ ಸದಾ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪುರುಷನಿಗೆ ಪ್ರಕೃತಿಯಿಂದ ಎಂದೂ ಬೇರ್ಪಡಲಿಕ್ಕೆ ಅಶಕ್ಯ ಅನ್ನೋ ಸನ್ನಿವೇಶದಲ್ಲಿರ್ತಕ್ಕಂಥ ಪುರುಷನಿಗೆ ಮೋಕ್ಷ ಹೇಗೆ? ಇದು ಪ್ರಶ್ನೆಯ ಒಳ ಆಶಯ. ಈ ಪ್ರಶ್ನೆಯನ್ನೇ ಮತ್ತು ಸ್ವಲ್ಪ ವಿವರಿಸಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 18. ಯಥಾ ಗಂಧಸ್ಯ ಭೂಮೇಶ್ಚ ನ ಭಾವೋ ವ್ಯತಿರೇಕತಃ ಅಪಾಂ ರಸಸ್ಯ ಚ ಯಥಾ ತಥಾ ಬುದ್ಧೇಃ ಪರಸ್ಯ ಚ. ಯಥಾ ಗಂಧಸ್ಯ ಭೂಮೇಶ್ಚ ಅಂದರೆ ಗಂಧಕ್ಕೂ ಭೂಮಿಗೂ ವ್ಯತಿರೇಕತಃ ನ ಭಾವಃ ಒಂದರ ಅಭಾವದಲ್ಲಿ ಇನ್ನೊಂದಕ್ಕೆ ಅಸ್ತಿತ್ವ ಇಲ್ಲ. ಅಪಾಂ ರಸಸ್ಯ ಚ ಯಥಾ ಹಾಗೆ ನೀರು ಮತ್ತು ರಸಗಳ ಸಂಬಂಧವೋ ತಥಾ ಹಾಗೆ ಬುದ್ಧೇಃ ಪರಸ್ಯ ಚ ಪ್ರಕೃತಿ ಮತ್ತು ಪುರುಷರ ಸಂಬಂಧ. ತಾತ್ಪರ್ಯ ಏನು? ಭೂಮಿ ಗಂಧ, ನೀರು ರಸ ಒಂದನ್ನೊಂದು ಯಾವಾಗಲೂ ಕೂಡಿಕೊಂಡು ಇವೆ. ಅದರಂತೆ ಪ್ರಕೃತಿ ಪುರುಷರ ಸಂಬಂಧ. ನೀರಿದೆ ರಸ ಇಲ್ಲ ಅಂತಿಲ್ಲ. ಹಾಗೆ ಭೂಮಿ ಇದೆ ಗಂಧ ಇಲ್ಲ ಅಂತಿಲ್ಲ, ಅಥವಾ ಗಂಧ ಇದೆ ಭೂಮಿ ಇಲ್ಲ ಅಂತಿಲ್ಲ. ನೀವು ಭೂಮಿನಲ್ಲಿ ಯಾವುದೇ ವಸ್ತುವಿನ ಗಂಧ ಅಂದರೆ ಪರಿಮಳ. ಒಂದು ಮಲ್ಲಿಗೆ ಸುವಾಸನೆ ಬಂದರೆ ಅದರ ಹಿಂದೆ ಮಲ್ಲಿಗೆ ಇರ್ತದೆ, ಅದು ಪ್ರಕೃತಿ. ಒಂದು ಗಂಧದ ವಾಸನೆ ಬಂದರೆ ಅದರ ಹಿಂದೆ ಗಂಧದ ಕಟ್ಟಿಗೆ ಇರ್ತದೆ, ಅದು ಪ್ರಕೃತಿ. ಒಂದು ದುರ್ವಾಸನೆ ಬಂದರೆ ಅದರ ಹಿಂದೆ ಯಾವುದೋ ಒಂದು ಪದಾರ್ಥ ಇರ್ತದೆ, ಅದು ಪ್ರಕೃತಿ. ಹೀಗೆ ಯಾವುದೇ ಗಂಧ ಅದು ಭೂಮಿಯ ಪದಾರ್ಥ, ಯಾವುದೋ ಒಂದು ಪದಾರ್ಥವನ್ನು ಬಿಟ್ಟು ಇರಲಾರದು. ಹಾಗೆ ರಸ ಯಾವುದೋ ದ್ರವಕ್ಕೆ ಆಶ್ರಿತವಾಗಿ ಇರತಕ್ಕಂಥದ್ದು. ನೀರು ರಸ, ಗಂಧ ಭೂಮಿ ಹೇಗೆ ಒಂದನ್ನೊಂದು ಯಾವಾಗಲೂ ಕೂಡಿಕೊಂಡು ಇವೆಯೋ ಅದರಂತೆ ಪ್ರಕೃತಿ ಮತ್ತು ಪುರುಷರ ಸಂಬಂಧ ಅಂತ ಆ ಮೊದಲಿನ ಶ್ಲೋಕದಲ್ಲಿ ಹೇಳಿದ್ದನ್ನೇ ಮತ್ತಷ್ಟು ಬಿಡಿಸಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಶ್ಲೋಕ 19. ಅಕರ್ತುಃ ಕರ್ಮ ಬಂಧೋಯಂ ಪುರುಷಸ್ಯ ಯದಾಶ್ರಯಃ ಗುಣೇಷು ಸತ್ಸು ಪ್ರಕೃತೇಃ ಕೈವಲ್ಯಂ ತೇಷ್ವತಃ ಕಥಂ. ಕೈವಲ್ಯಂ ತೇಷ್ವತಃ ಕಥಂ. ಯದಾಶ್ರಯಃ ಯಾವ ಗುಣಗಳನ್ನು ಆಶ್ರಯಿಸಿ, ಅಯಂ ಕರ್ಮಬಂಧಃ ಅಕರ್ತುಃ ಪುರುಷಸ್ಯ ಈ ಕರ್ಮದ ಬಂಧ ಸ್ವಾಭಾವಿಕವಾಗಿ ಅಕರ್ತನಾದ ಪುರುಷನಿಗೆ ಉಂಟಾಗ್ತದೋ, ತೇಷು ಗುಣೇಶು ಸತ್ಸು ಆ ಗುಣಗಳು ಪುರುಷನ ಜೊತೆಯಾಗಿ ಸದಾ ಇರುವಾಗ ಕೈವಲ್ಯಂ ಕಥಂ ಮೋಕ್ಷ ಹೇಗೆ ಸಾಧ್ಯ? ಏನು ತಾತ್ಪರ್ಯ? ಜೀವ ಜ್ಞಾನಾನಂದಮಯ, ಅವನಿಗೆ ಕರ್ಮಬಂಧ ಉಂಟಾಗಲಿಕ್ಕೆ ಪ್ರಕೃತಿ ಅವನನ್ನು ವಿಷಯ ಭೋಗಗಳಲ್ಲಿ ತೊಡಗಿಸ್ತದೆ. ಅದೇ ಕಾರಣ ಪ್ರಕೃತಿ ಅವನನ್ನು ವಿಷಯ ಭೋಗಗಳಲ್ಲಿ ತೊಡಗಿಸುವುದರಿಂದಲೇ ಅವನಿಗೆ ಕರ್ಮಬಂಧ ಉಂಟಾಗ್ತದೆ. ಈ ಜೀವಾತ್ಮನನ್ನು ಪ್ರಕೃತಿ ಬಿಟ್ಟು
ಹೀಗಿರುವಾಗ ಜೀವಾತ್ಮನಿಗೆ ಮೋಕ್ಷ ಹೇಗೆ ಸಾಧ್ಯ? ಇದಿಷ್ಟು ಆ ಶ್ಲೋಕದ ಭಾವ. ಮುಂದಿನ ಶ್ಲೋಕ ನೋಡಿ, ಶ್ಲೋಕ 20. ಕ್ವಚಿತ್ ತತ್ವಾವಮರ್ಶೇನ ನಿವೃತ್ತಂ ಭಯಮುಲ್ಬಣಂ ಅನಿವೃತ್ತ ನಿಮಿತ್ತತ್ವಾತ್ ಪುನಃ ಪ್ರತ್ಯವತಿಷ್ಠತೆ. ದೇವಹೂತಿಯ ಪ್ರಶ್ನೆಗಳಲ್ಲಿ ಕೊನೆಯ ಶ್ಲೋಕ ಇದು. ಪ್ರಶ್ನೆಗಳನ್ನು ಮಾಡ್ತಕ್ಕಂಥ ಶ್ಲೋಕಗಳಲ್ಲಿ ಕೊನೆಯ ಶ್ಲೋಕ ಇದೊಂದು ಹೇಳಿ ಇವತ್ತಿನ ಅನುಸಂಧಾನವನ್ನು ಮುಗಿಸ್ತಾ ಇದ್ದೇನೆ. ಕ್ವಚಿತ್, ಕೆಲವೊಮ್ಮೆ, ತತ್ವ ಅವಮರ್ಶೇನ, ತತ್ವದ ಆಳವಾದ ವಿಮರ್ಶೆಯಿಂದ, ಉಲ್ಬಣಂ ತೀವ್ರವಾದ, ಭಯಂ ಭಯವು, ನಿವೃತ್ತಂ ಭವತಿ, ಭವತಿ ಅಂತಲ್ಲಿ ಇಟ್ಕೊಳ್ಬೇಕು, ನಿವೃತ್ತಂ ನಿವೃತ್ತವಾಗ್ತದೆ. ಅನಿವೃತ್ತ ನಿಮಿತ್ತತ್ವಾತ್, ನಿಜವಾದ ನಿಮಿತ್ತಗಳು ಅಂದರೆ ವಿಷಯೇಂದ್ರಿಯ ಸಂಬಂಧ ರೂಪವಾಗಿರ್ತಕ್ಕಂಥ ಈ ನಿಮಿತ್ತಗಳು ಅವು ನಿವೃತ್ತವಾಗೋದಿಲ್ಲ. ಅನಿವೃತ್ತ ನಿಮಿತ್ತತ್ವಾತ್, ವಿಷಯೇಂದ್ರಿಯ ಸಂಬಂಧ ಇವು ನಿವೃತ್ತವಾಗೋದಿಲ್ಲ. ಪುನಃ ಪ್ರತ್ಯವತಿಷ್ಠತೆ, ಮತ್ತೆ ಪುರಾಣ ಕೇಳಿದಾಗ, ಶಾಸ್ತ್ರಾವಲೋಕನವನ್ನು ಮಾಡಿದಾಗ, ಆಯ್ತಪ್ಪ ಇದು ತಿಳಿತು, ಇನ್ನೇನು ಭಯ ಇಲ್ಲ, ಎಲ್ಲ ಇಷ್ಟಿಷ್ಟಿದೆ ಅಂತ ತಿಳುವಳಿಕೆ ಉಂಟಾಗ್ತದೆ. ಆದರೆ ಪುನಃ ಪ್ರತ್ಯವತಿಷ್ಠತೆ, ಮನಸ್ಸು ಮನೋವೃತ್ತಿಗಳು ಬದಲಾದಾಗ ಮತ್ತೆ ಅವೇ ಭಯ, ಅವೇ ಹಿಂಸೆ, ಸಂಸಾರದ ಭಯ, ಮರಣ ಭಯ, ರೋಗ ಭಯ, ಮುಂಜನ್ಮಗಳ ಭಯ, ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವಾ ಭಯಂ ಅಂತ ನೀತಿಸ್ತಕದಲ್ಲಿ ಹೇಳಿದ ಹಾಗೆ ಅವೆಲ್ಲ ತಲೆ ಹಾಕ್ತವೆ. ದೇವಹೂತಿಯ ಈ ಪ್ರಶ್ನೆಗಳಿಗೆ ಮುಂದಿನ ಶ್ಲೋಕಗಳಲ್ಲಿ ಕಪಿಲ ಮುನಿ ಉತ್ತರವನ್ನು ನೀಡ್ತಾ ಇದ್ದಾನೆ. ಅದು ಭಗವಾನ್ ಉವಾಚ ಅಂತ ಆರಂಭ ಆಗ್ತದೆ. ಈ ಸಾಂಖ್ಯದ ತತ್ವ, ಪ್ರಕೃತಿ ಪುರುಷರ ಸಂಬಂಧವನ್ನು ವಿವರಿಸ್ತಕ್ಕಂಥ ಒಂದು ಪ್ರಸಿದ್ಧ ದೃಷ್ಟಾಂತ ಸಾಂಖ್ಯ ಶಾಸ್ತ್ರಕಾರರು ಹೇಳ್ತಾರೆ. ಅದು ಹೇಗೆ ಅಂದರೆ, ಕುರುಡ ಕುಂಟರ ಸಂಬಂಧ, ಪ್ರಕೃತಿ ಪುರುಷರ ಸಂಬಂಧ. ಕುರುಡನಿಗೆ ನಡಿಲಿಕ್ಕೆ ಸಾಧ್ಯ ಆಗ್ತದೆ, ಆದರೆ ಎಲ್ಲಿ ಹೋಗಬೇಕು, ದಾರಿ ಕಾಣಿಸೋದೇ ಇಲ್ಲ. ಕುಂಟನಿಗೆ ಕಣ್ಣು ಕಾಣಿಸ್ತದೆ, ಆದರೆ ಹೋಗಲಿಕ್ಕೆ ಕಾಲಿಲ್ಲ. ಆವಾಗ ಅವರಿಬ್ಬರು ಪರಸ್ಪರ ಮಾತಾಡಿಕೊಂಡು ಕುಂಟ ಕುರುಡನ ಹೆಗಲೇರಿ ಕೂತ್ಕೊಳ್ತಾನೆ. ಮೇಲೆ ಹೆಗಲೇರಿ ಕುಳಿತಿರ್ತಕ್ಕಂಥ ಕುಂಟ ಕುರುಡನಿಗೆ ಹೇಳ್ತಾನೆ, ಸೀದಾ ಹೋಗು, ಎಡಕ್ಕೆ ತಿರುಗು, ಬಲಕ್ಕೆ ತಿರುಗು. ಇವನಿಗೇನು ಕಾಣೋದಿಲ್ಲ, ಮೇಲ್ನವ ಹೇಗೆ ಮೇಲ್ ಕೂತವನು ಹೇಗೆ ಹೇಳ್ತಾನೆ ಅದ್ರ ಪ್ರಕಾರ ಸಾಗುತ್ತಾನೆ. ಹೀಗೆ ಒಬ್ಬೊಬ್ಬರೇ ಅವರು ಚಲಿಸಲಾರರು. ಆದರೂ ಕೂಡ ಇಬ್ಬರೂ ಸೇರಿ ಇಬ್ಬರಿಗೂ ಇರುವಂಥ ಸಾಮರ್ಥ್ಯಗಳನ್ನು ಉಪಯೋಗಿಸಿ ಜೀವನ ಯಾತ್ರೆಯನ್ನು ಪೂರೈಸ್ತಾರೆ. ಹಾಗೆ ಪ್ರಕೃತಿ ಪುರುಷರ ಸಂಬಂಧ ಈ ಕುರುಡ ಕುಂಟರ ಸಂಬಂಧದಂತೆ. ಇದು ಸತ್ಯವೂ ಹೌದು. ಈಗ ನೋಡಿ, ಮನೆಗಳಲ್ಲಿ ನಾವಿರ್ತೀವಿ, ಪಂಚಭೂತಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಸಿಮೆಂಟು, ಕಬ್ಬಣ, ಅವುಗಳಿಂದ ನಿರ್ಮಿತವಾದ ಮನೆ. ಜೀವಿಗೆ ಇದು ಬೇಕು. ಹಿಂದಿನ ಕಾಲದಲ್ಲಿ ಗುಹೆಗಳಲ್ಲಿ ಮರದ ಕೆಳಗೆ ಹೇಗೋ ತನ್ನನ್ನು ತಾನು ರಕ್ಷಿಸಿಕೊಳ್ತಾ ಇದ್ದ. ಈಗ ತನ್ನ ಬುದ್ಧಿಯಿಂದ ಅವುಗಳನ್ನು ಮಾರ್ಪಾಟುಗೊಳಿಸಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದಾನೆ. ಪಂಚಭೂತಗಳು ಇಂಥ ಅದ್ಭುತ 25, 50, 100 ಅಂತಸ್ತುಗಳುಳ್ಳಂಥ ಬಂಗಲೆಗಳು ನಿರ್ಮಾಣ ಮಾಡೋ ಪರಿಕರಗಳು, ಅವು ಮಿಲಿಯನ್ ಗಟ್ಟಲೆ ವರ್ಷಗಳಿಂದ ಇವೆ. ಆದರೆ ತಾನೇ ತಾನಾಗಿ ಒಂದು 25 ಮಹಡಿ ಕಟ್ಟಡ ಎಂದು ನಿರ್ಮಾಣ ಆಗಿದ್ದಿಲ್ಲ. ಪ್ರಕೃತಿಗೆ ಅದ್ಭುತವಾದ ಪರಿಕರಗಳಿದೆ, ಅದನ್ನು ಯೋಜಿಸ್ತಕ್ಕಂಥ ಬುದ್ಧಿ ಇಲ್ಲ. ಪುರುಷನಿಗೆ ಬುದ್ಧಿ ಇದೆ, ಆದರೆ ಪರಿಕರಗಳಿಲ್ಲದೆ, ಪ್ರಕೃತಿಯ ಸಾಮಗ್ರಿಗಳಿಲ್ಲದೆ ಮನೆಯ ನಿರ್ಮಾಣ ಮಾಡಲಿಕ್ಕೆ ಶಕ್ಯ ಇಲ್ಲ. ಮನೆಯ ನಿರ್ಮಾಣ ಆಗದೆ ಚಳಿ, ಮಳಿ, ಬಿಸಿಲು, ಗಾಳಿ, ಹಿಮ ಇವುಗಳಿಂದ ರಕ್ಷಣೆ ಸಾಧ್ಯ ಇಲ್ಲ. ಹಾಗೆ ಪುರುಷನ ಬುದ್ಧಿ, ಪ್ರಕೃತಿಯ ಪರಿಕರಗಳು ಎರಡೂ ಸೇರಿದಾಗ ಒಂದು ಮನೆ ನಿರ್ಮಾಣ ಆಗ್ತದೆ, ಪುರುಷ ಇರ್ತಾನೆ. ಹಾಗೆ ಈ ಶರೀರದಲ್ಲಿ ಜೀವ ಇದ್ದಾನೆ, ಇಂದ್ರಿಯಗಳಿವೆ. ಶರೀರದಲ್ಲಿನ ಇಂದ್ರಿಯಗಳಿಗೆ ಹೊರತಾಗಿ ಜೀವ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧಿ ಇದೆ, ಯೋಚನೆ ಮಾಡ್ತಾನೆ, ಆದರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇಲ್ಲದೇನೆ ಪುರುಷ ಯಾವ ಕ್ರಿಯೆಯನ್ನು ಮಾಡಲಾರ.
ಆ ಇಂದ್ರಿಯಗಳು ಒಂದು ಸತ್ತ ಹೆಣದೊಳಗೆ ಎಲ್ಲ ಇಂದ್ರಿಯಗಳವ, ಅದರ ಒಳಗೆ ಜೀವ ಇಲ್ಲ, ಅಲ್ಲೂ ಏನು ಕಾರ್ಯ ನಡೆಯುವುದಿಲ್ಲ. ಹೀಗೆ ಪ್ರಕೃತಿಯ ಪರಿಣಾಮವಾಗಿರ್ತಕ್ಕಂಥ ಇಂದ್ರಿಯಗಳು, ಅದರೊಳಗಿರ್ತಕ್ಕಂಥ ಶರೀರದೊಳಗಿರ್ತಕ್ಕಂಥ ಜೀವ, ಇವೆರಡರ ಮಿಲನದಿಂದ ಸಂಸಾರ ಯಾತ್ರೆ ಸಾಗುತ್ತದೆ. ಹಾಗೆ ಕುರುಡ ಕುಂಟರ ಜೋಡಿಯೋ ಅದರಂತೆ ಈ ಪ್ರಕೃತಿ ಪುರುಷರ ಜೋಡಿ ಒಂದನ್ನೊಂದು ಬಿಟ್ಟಿರಲಾಗದ ಜೋಡಿ, ಅದರಿಂದ ಸಂಸಾರ. ಇದರಿಂದ ಬಿಡುಗಡೆ ಹೇಗೆ ಜೀವನಿಗೆ ಅನ್ನೋ ಪ್ರಶ್ನೆಯನ್ನು ದೇವಹೂತಿ ಮಾಡಿದ್ದಾಳೆ ಅನ್ನುವಲ್ಲಿಗೆ ಇವತ್ತಿನ ಅನುಸಂಧಾನವನ್ನು